ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ 90s ಕಿಡ್ಸ್ ಆಗಿದ್ದರೆ ಆಫ್ಟರ್ 2000 ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಹಾಗೆ ನಮ್ಮ ಕನ್ನಡ ಸಿನಿಮಾದ ಹಾಡುಗಳ ಬಗ್ಗೆ ಗೊತ್ತೇ ಇರುತ್ತೆ. ಹಂಸಲೇಖ, ಗುರುಕಿರಣ್, ವಿ ಹರಿಕೃಷ್ಣರವರು ಎಂತೆಂಥ ಹಾಡುಗಳನ್ನು ಕಂಪೋಸ್ ಮಾಡ್ತಾಯಿದ್ರು ಅಲ್ವಾ. ಆವಾಗ ಈ ಥರ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಇರಲಿಲ್ಲ. ನಾವು ಹಾಡುಗಳನ್ನು ಕೇಳಬೇಕಾದ್ರೆ ಮೆಮೊರಿ ಕಾರ್ಡ್ಗೆ ನಮಗೆ ಇಷ್ಟವಾದ ಹಾಡುಗಳನ್ನು ತುಂಬಿಸ್ಕೊಂಡು ಅದನ್ನು ಬೇಸಿಕ್ ಸೆಟ್ನಲ್ಲಿ ಹಾಕಿ ಕೇಳ್ತಾ ಇದ್ವು. ಆಟೋದಲ್ಲಿ ಅಥವಾ ಬಸ್ನಲ್ಲಿ ನಾವು ಎಲ್ಲಿಗಾದರೂ ಹೋದಾಗ FM ರೇಡಿಯೋಗಳ ಮೂಲಕ ನಾವು ಹಾಡುಗಳನ್ನು ಕೇಳ್ತಾ ಇದ್ವು. ನಮ್ಮ ಹಳ್ಳಿ ಕಡೆ ಆವಾಗ ಜಾಸ್ತಿ ಟಿವಿಗಳು ಇರಲಿಲ್ಲ. 10 ಮನೆಯಲ್ಲಿ 1 ಮನೆಯಲ್ಲಿ ಟಿವಿ ಇದ್ದರೆ ಅದೇ ಹೆಚ್ಚು. ಆ ಟಿವಿ ಇರೋ ಮನೆಯಲ್ಲಿ ನಮಗೆ ಇಷ್ಟವಾದ ಹಾಡು ಬರ್ತಾ ಇರೋದು ನಮಗೆ ಕೇಳಿಸಿದ್ರೆ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಆ ಮನೆ ಕಡೆ ಓಡೋಗಿ ಕಿಟಕಿಯಲ್ಲಿ ಆ ಹಾಡನ್ನು ನೋಡಿದ್ದು ಉಂಟು. ಹೀಗೆ ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋದೇ ಒಂಥರ ಮಜಾ ಅಲ್ವಾ. ಈ ವಿಡಿಯೋದಲ್ಲಿ ಬಾಲ್ಯದಲ್ಲಿ ನಾವು ಇಷ್ಟಪಟ್ಟು ಕೇಳಿದ ಹಾಡುಗಳನ್ನು ಒಂದು ಸಲ ನೆನಪಿಸ್ಕೊಳ್ಳೋಣ. ನೀವು 90s ಕಿಡ್ಸ್ ಆಗಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ. 90s ಕಿಡ್ಸ್ ಆಗದೆ ಇದ್ದರೂ ಕೂಡ ನೋಡಿ, ಆ ಕಾಲದ ಅನುಭವ ನಿಮಗೆ ಆಗಬಹುದು. ಜೂಟ್. ಸೌರವ್ರವರ ಜೂಟ್ ಚಿತ್ರದ ಕಾಲೇಜಿಗೂ ಟ್ಯಾಂಕ್ಸ್ ಅನ್ನೋ ಹಾಡನ್ನು ಮರೆಯೋಕೆ ಸಾಧ್ಯನಾ ಹೇಳಿ. ಈಗಿನ ಉದಯ ಮ್ಯೂಸಿಕ್ ಆಗ U2 ಅಂತ ಬರ್ತಾಯಿತ್ತು. ಆ ಚಾನಲ್ನಲ್ಲಿ ಈ ಹಾಡು ಬಂದರೆ ಮಿಸ್ ಮಾಡದೆ ನೋಡ್ತಾ ಇದ್ವಿ. ಮುಂಜಾನೆ ಶಾಲೆಗೆ ಹೋಗುವ ಮೊದಲು ಈ ಹಾಡು ಬರ್ತಾ ಇತ್ತು. ನಾವು ಅದನ್ನು ಕೇಳಿಕೊಂಡೇ ಶಾಲೆಗೆ ಹೋಗ್ತಾ ಇದ್ವು. ಏನು ವಾಯ್ಸ್ ಗುರು, ಲತಾ ಹಂಸಲೇಖ ಮತ್ತು SP ಬಾಲಸುಬ್ರಹ್ಮಣ್ಯರವರದ್ದು. ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ, ಅವರು ಯಾವುದೇ ಕಾಲದಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡಿದ್ರು ಆ ಟೈಮ್ಗೆ ಏನು ಬೇಕೋ ಅದನ್ನು ಅವರ ಸಾಹಿತ್ಯ ಮತ್ತು ಸಂಗೀತದಿಂದ ಕೊಡ್ತಾ ಇದ್ರು. ಈ ಹಾಡು ನಮ್ಮ ಶಾಲೆಯ ದಿನಗಳನ್ನು ನೆನಪಿಸುತ್ತೆ. ಪ್ರೀತಿ ಏಕೆ ಭೂಮಿ ಮೇಲಿದೆ. ಈ ಸಿನಿಮಾದ ಆಲ್ಬಮ್ಮೇ ಸೂಪರ್ ಹಿಟ್ಟು. ಪ್ರೇಮ್ರವರ ಸಿನಿಮಾದಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಹಾಡುಗಳಂತೂ ಮನ ಮುಟ್ಟುವಂತಿರುತ್ತೆ. 2007ರ ಸಮಯದಲ್ಲಿ ಈ ಸಿನಿಮಾದ ಹಾಡುಗಳು ಸೆಲ್ಯೂನ್ ಶಾಪ್ಗಳಲ್ಲಿ, ಕ್ಯಾಸೆಟ್ ಅಂಗಡಿಗಳಲ್ಲಿ ಕೇಳ್ತಾ ಇದ್ವು. ಈ ಹಾಡುಗಳನ್ನು ಇವತ್ತು ಕೇಳಿದ್ರೂ ಅಷ್ಟೇ ಮಜಾ ಕೊಡುತ್ತೆ. ಇದರ ಟೈಟಲ್ ಸಾಂಗ್ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ, ಅದರ ಒಂದೊಂದು ಸಾಹಿತ್ಯ ಕೂಡ ಪ್ರೀತಿಸುವಂಥ ಹೃದಯಗಳ ಮನ ಮುಟ್ಟುತ್ತಿತ್ತು. ಈ ಸಾಂಗ್ನ ವ್ಯಾಲ್ಯೂ ಒನ್ ಸೈಡ್ ಲವ್ ಮಾಡೋರಿಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಆ ಟೈಮಲ್ಲಿ ದಿನಕ್ಕೆ ಅದೆಷ್ಟು ಸಾರಿ ಈ ಹಾಡನ್ನು ಕೇಳ್ತಾ ಇದ್ವೋ ಗೊತ್ತಿಲ್ಲ. ಇನ್ನು ಇದರ ಡ್ಯಾನ್ಸ್ ನಂಬರ್ ಆದ ಗೋರಿ ಪಾಳ್ಯದ ಗಲ್ಲಿಯೊಳಗೆ. ಈ ಸಾಂಗು ಯಾವುದೇ ಮದುವೆ ಸಮಾರಂಭಗಳಲ್ಲಿ ಮೈಕ್ ಸೆಟ್ ಹಾಕಿದ್ರೆ ಅಲ್ಲಿ ಹಾಕೊಂಡು ಡ್ಯಾನ್ಸ್ ಮಾಡೋರು, ನಾವು ಅದನ್ನು ನೋಡೋದು. ಪ್ರೇಮ್ರವರು ಹಳೆ ಜಾನಪದ ಹಾಡುಗಳಿಗೆ ಕಮರ್ಷಿಯಲ್ ಟಚ್ ಕೊಟ್ಟು ಯೂತ್ಗಳು ಇಷ್ಟಪಡುವಂತಹ ಔಟ್ಪುಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟು. ಪುಣ್ಯಕೋಟಿ ಕಥೆಯಲ್ಲಿ ಬರುವಂತಹ ಸಾಹಿತ್ಯವನ್ನು ಇಲ್ಲಿ ಗೌರಿಪಾಳ್ಯ ಗೌರಿ ಆಂಟಿ ಅಂತ ಸೇರಿಸಿದ್ರು. ಅದು ಕೂಡ ಯೂತ್ಗಳನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಅಂಶ. ಈ ಹಾಡುಗಳನ್ನು ಇವಾಗ ಕೇಳಿದ್ರು ನಮ್ಮ ಚೈಲ್ಡ್ಹುಡ್ ನೆನಪಿಗೆ ಬರುತ್ತೆ. ಫ್ರೆಂಡ್ಸ್, ಈ ಸಿನಿಮಾದ ಹಾಡುಗಳನ್ನು ಈಗ ಕೇಳಿದ್ರು ಮತ್ತೆ ನಾವು ಆ ಕಾಲಕ್ಕೆ ಹೋಗ್ಬಿಡ್ತೀವಿ. ಈ ಸಿನಿಮಾದ ಎಲ್ಲ ಹಾಡುಗಳು ಆಗ ನಮಗೆ ಫೇವ್ರೇಟ್. ಆಗ ಎಲ್ಲರ ಮನೆಗಳಲ್ಲಿ ಟೇಪ್ ರೆಕಾರ್ಡರ್ಗಳು ಇದ್ವು. ಬೆಳಿಗ್ಗೆ ಆಯಿತು ಅಂದರೆ ಸಾಕು, ಫ್ರೆಂಡ್ಸ್ ಸಿನಿಮಾದ ಹಾಡುಗಳು ಎಲ್ಲ ಮನೆಯಲ್ಲಿ ಕೇಳ್ತಿತ್ತು. ಯಾವುದೇ ಆರ್ಕೆಸ್ಟ್ರಾ, ಗಣೇಶ ಹಬ್ಬ ಬರಲಿ, ಅಲ್ಲಿ ಈ ಹಾಡುಗಳನ್ನು ಹಾಕಿದರೆ ನಾವು ಓಡಿ ಹೋಗಿ ನಿಂತು ಕೇಳ್ತಿದ್ವು. ಮನೆಯಲ್ಲಿದ್ದ ಟೇಪ್ ರೆಕಾರ್ಡರ್ಗಳಲ್ಲಿ ಫ್ರೆಂಡ್ಸ್ ಸಿನಿಮಾದ ಕ್ಯಾಸೆಟ್ನ ರಿಪೀಟ್ ಹಾಕ್ಕೊಂಡು ಕೇಳಿದ್ದು ಉಂಟು. ನಮ್ಮ ಶಾಲೆಯ ದಿನಗಳಲ್ಲಿ ಅತಿ ಹೆಚ್ಚು ನಮ್ಮನ್ನು ಕಾಡಿದ ಹಾಡುಗಳು ಅಂದರೆ ಫ್ರೆಂಡ್ಸ್ ಸಿನಿಮಾದ ಹಾಡುಗಳು ಎಂದು ಹೇಳಬಹುದು. ತಕದಿಮಿ ದಂತದ ಬೊಂಬೆ ದೇವರು ವರವನ್ನು ಕೊಟ್ಟರೆ, ಈ ಹಾಡುಗಳನ್ನು ಇವಾಗ ಕೇಳಿದ್ರು ಹಳೆ ನೆನಪಿನ ಕಥೆಯೊಂದು ತೆರೆದಂತೆ. 90s ಕಿಡ್ಸ್ಗಳ ಬದುಕಲ್ಲಿ ಈ ಸಿನಿಮಾದ ಹಾಡುಗಳು ಎಂದಿಗೂ ಮರೆಯಲಾಗದ ಒಂದು ಭಾವನೆ. ಸೂಪರ್ ಸ್ಟಾರ್ ಮೂವಿ 2007ರ ಸಮಯದಲ್ಲಿ ಸದ್ದು ಮಾಡಿತ್ತು. ಇದರ ಆಲ್ಬಮ್ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತದಿಂದ ಯೂತ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಿತ್ತು. ಈ ಸಿನಿಮಾದ ಸಾಂಗ್ಗಳನ್ನು ಇವಾಗ ಡಿಜೆನಲ್ಲಿ ಕೇಳಿದ್ರು ಅಷ್ಟೇ ಎನರ್ಜಿನ ಕೊಡುತ್ತೆ. ಇದರ ಹಾಡುಗಳು ಯೂಟ್ಯೂಬ್ನಲ್ಲಿ ಬಂದಾಗ ಮನೆಯಲ್ಲಿ ಜಗಳ ಆಡ್ಕೊಂಡು ನೋಡಿದ್ದುಂಟು. ಒಂದು ದಿನ ಉದಯ ಟಿವಿಯಲ್ಲಿ ಈ ಸಿನಿಮಾನ ರಾತ್ರಿ 9 ಗಂಟೆಗೆ ಹಾಕಿದ್ರು. ನಾನು ಸಿನಿಮಾ ನೋಡಬೇಕು ಅಂತ ಶಾಲೆಯಿಂದ ಬಂದು ಕಾಯ್ತಾ ಇದ್ದೆ. ಆದರೆ 9 ಗಂಟೆ ತನಕ ನನಗೆ ನಿದ್ರೆ ಬಂದ್ಬಿಟ್ಟಿತ್ತು. ಬೆಳಿಗ್ಗೆ ಎದ್ದು ಅಳುತ್ತಿದ್ದೆ ನಾನು ಸಿನಿಮಾನ ನೋಡಲಿಲ್ಲ ಅಂತ. ಆ ನೆನಪುಗಳೇ ಒಂಥರ ಮಜಾ ಬಿಡಿ. ಇದರ ತಗೋಳೆ ಅನ್ನೋ ಪ್ಯಾಥೋ ಸಾಂಗ್ ಆಟೋಗಳಲ್ಲಿ, ಬಸ್ಗಳಲ್ಲಿ ಕೇಳ್ತಾ ಇದ್ವು. ಪ್ರೀತಿಯಲ್ಲಿ ಮೋಸ ಹೋದ ಹೃದಯಗಳಿಗೆ ಈ ಸಾಂಗ್ ಈಗಲೂ ಮತ್ತೆ ಕೇಳುವಂತೆ ಮಾಡುತ್ತೆ. ಉಪೇಂದ್ರರವರ ಸೂಪರ್ ಸ್ಟಾರ್ ಸಿನಿಮಾ ಅವರು ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಪಯಣ. ರವಿಶಂಕರ್ ಗೌಡರವರ ಮೊದಲ ನಾಯಕತ್ವದ ಸಿನಿಮಾ ಇದು. ವಿ ಹರಿಕೃಷ್ಣರವರು ಆಗ್ತಾನೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುತ್ತಿದ್ದರು. ವಿ ಹರಿಕೃಷ್ಣರವರು ಕಂಪೋಸ್ ಮಾಡಿದ್ದ ಪಯಣ ಸಿನಿಮಾದ ಹಾಡುಗಳು 2008ರಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈ ಸಿನಿಮಾದ ಹಾಡುಗಳನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಬಿಡಿ. ಮೋಡದ ಒಳಗೆ ಮನಸಗಂಗೆ ಹಾಡುಗಳು ಈಗಲೂ ಎಷ್ಟೋ ಜನರ ಫೇವ್ರೇಟ್. ಈ ಸಿನಿಮಾ ಹೀರೋಗಿಂತಲೂ ಜಾಸ್ತಿ ಹಾಡುಗಳಿಂದ ಸದ್ದು ಮಾಡಿತ್ತು.
2008 ಈ ಹೊತ್ತಿಗೆ ಚಿಪ್ ಆಪ್ಷನ್ ಇರುವಂತಹ ಬೇಸಿಕ್ ಸೆಟ್ಗಳು ನಮ್ಮ ಕೈಗೆ ಬಂದಿದ್ವು. ಆಗ ಈ ಸಿನಿಮಾದ ಹಾಡುಗಳನ್ನು ಬೇಸಿಕ್ ಸೆಟ್ಗಳಲ್ಲಿ ಕೇಳಿದ್ದ ನೆನಪು ಮತ್ತೆ ಮತ್ತೆ ಮರುಕಳಿಸುತ್ತೆ. ನಮ್ಮ ಸ್ನೇಹಿತರೆಲ್ಲ ಊರಿಂದ ಹೊರಗೆ ಹೋಗಿ ಅಲ್ಲಿ ಎಲ್ಲಾದರೂ ಮರದ ಕೆಳಗಡೆ ಮಲ್ಕೊಂಡು ಈ ಹಾಡುಗಳನ್ನು ಕೇಳ್ತಾ ಇದ್ವು. ಪಯಣ ಸಿನಿಮಾದ ಹಾಡುಗಳು ಕೂಡ ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸುತ್ತೆ. ಪೂಜಾರಿ, ಕಣ್ಣಲ್ಲೇ ನನ್ನ ಪತ್ರ ಬರೆದನು. ಈ ಹಾಡು ಅಂದಿಗೂ ಇಂದಿಗೂ ಎಂದೆಂದಿಗೂ ಫೇವರೇಟ್. ಈ ಮೆಲೋಡಿ ಸಾಂಗ್ 2007ರ ಸಮಯದಲ್ಲಿ ಸದ್ದು ಮಾಡಿತ್ತು. ಟಿವಿ ಕಾರ್ಯಕ್ರಮಗಳಲ್ಲಿ ವೀಕ್ಷಕರು ಕಾಲ್ ಮಾಡಿ ನಮಗೆ ಇಂಥ ಸಾಂಗ್ ಬೇಕು ಅಂತ ಕೇಳಿ ಪ್ಲೇ ಮಾಡುವಂತಹ ಆಪ್ಷನ್ ಆ ಟೈಮಲ್ಲಿ ಇತ್ತು. ಆಗ ಫೋನ್ ಮಾಡಿದವರೆಲ್ಲ ಅತಿ ಹೆಚ್ಚು ಈ ಸಾಂಗ್ನೇ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ರು. ಹಾಗೆ FM ರೇಡಿಯೋದಲ್ಲೂ ಕೂಡ ಅಷ್ಟು ಪಾಪ್ಯುಲರ್ ಆಗಿತ್ತು ಈ ಸಾಂಗು. ಈಗ ಇಂಥ ಹಾಡುಗಳು ಕಣ್ಮರೆ ಆಗೋಯ್ತಾ ಅಂತ ಅನಿಸುತ್ತೆ ಒಂದೊಂದು ಸಲ. ನೀವು ಯೋಚನೆ ಮಾಡಿ ನೋಡಿ, 2000 ಇಸವಿಯಿಂದ 2010ರ ತನಕ ಒಳ್ಳೊಳ್ಳೆ ಮೆಲೋಡಿ ಸಾಂಗ್ಗಳು ಬಂದಿದೆ. ಯಾವಾಗಲೂ ನೆನಪಲ್ಲಿ ಉಳಿಯುವಂತಹ ಸಾಂಗ್ಗಳು ಆ ಟೈಮಲ್ಲೇ ಬಂದಿರೋದು. ಅಲ್ಲಿಂದ ಮುಂದೆ ಬಂದಿರುವಂತಹ ಸಾಂಗ್ಗಳು ಅಷ್ಟೇನು ಮಜಾ ಕೊಟ್ಟಿಲ್ಲ. ಅದಕ್ಕೆ ಏನು ಕಾರಣ ಅನ್ನೋದನ್ನು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹೊರಟ ಐ ಲವ್ ಯು ಈ ಸಿನಿಮಾ ಯಾರೋ ಕಣ್ಣಲ್ಲಿ ಕಣ್ಣಾನಿಟ್ಟೋ ಅನ್ನೋ ಒಂದು ಸಾಂಗಿನಿಂದಲೇ ಸೌಂಡ್ ಮಾಡಿತ್ತು. ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಪ್ರಸಾರ ಆಗ್ತಿದ್ದ ಹಾಡುಗಳಲ್ಲಿ ಇದು ಕೂಡ ಒಂದು. ಬೇಸಿಕ್ ಸೆಟ್ನಲ್ಲಿ ಈ ಹಾಡನ್ನು ಕೂಡ ಅದೆಷ್ಟು ಸಾರಿ ಕೇಳಿದ್ದೀವೋ ನೆನಪಿಲ್ಲ. ಎಷ್ಟು ನಮ್ಮ ಹುಡುಗರ ಕಾಲರ್ ಟ್ಯೂನ್ ಈ ಹಾಡೇ ಆಗಿತ್ತು. ಆಗ ಈ ಸಿನಿಮಾದ ಪೋಸ್ಟರ್ಗಳಲ್ಲಿ ಹಾಡುಗಳು ಅದ್ಭುತ ಅಂತ ಕೊಡ್ತಾ ಇದ್ರು. ಟಿವಿಯಲ್ಲಿ ಈ ಹಾಡು ಬರೋದನ್ನು ಕಾಯ್ತಾ ಇದ್ವು ನಾವು. ಈ ಹಾಡನ್ನು ರಾಜೇಶ್ ಕೃಷ್ಣನ್ರವರು ಹಾಡಿರೋದು. ಅವರ ವಾಯ್ಸ್ ಅಂತೂ ಚಿಂದಿ ಅನ್ನಬಹುದು. ನಾವು ನಮ್ಮ ಚೈಲ್ಡ್ಹುಡ್ನಲ್ಲಿ ಗುನುಗಿದ ಹಾಡುಗಳಲ್ಲಿ ಹೊರಟ ಸಿನಿಮಾದ ಈ ಹಾಡು ಕೂಡ ಒಂದು. ಚೈತ್ರದ ಚಂದ್ರಮ ಇದು ಕೂಡ ಬೆಸ್ಟ್ ಆಲ್ಬಮ್ ಅನ್ನಬಹುದು. ಎಸ್ ನಾರಾಯಣರವರು ನಿರ್ದೇಶನ ಮಾಡುವುದರ ಜೊತೆಗೆ ಸಂಗೀತವನ್ನು ಕೂಡ ಅವರೇ ಕಂಪೋಸ್ ಮಾಡಿದರು. ಅವರ ಮಗ ಪಂಕಜ್ ಈ ಸಿನಿಮಾದ ಹೀರೋ. ಎಸ್ ನಾರಾಯಣರವರು ಒಂಥರ ಪ್ರೇಮ್ ಥರ ಅನ್ನಬಹುದು. ಪ್ರೇಮ್ರವರಿಗೆ ಇರುವಂತಹ ಮ್ಯೂಸಿಕ್ ಸೆನ್ಸ್ ಇವರಿಗೂ ಕೂಡ ಇದೆ. ಅತಿ ಹೆಚ್ಚು ಗ್ರಾಫಿಕ್ ಬಳಸಿ ಇವರ ಹಾಡುಗಳನ್ನು ಚಿತ್ರಿಸುತ್ತಿದ್ದರು. ಇವರ ಹಾಡುಗಳು ಟಿವಿಯಲ್ಲಿ ನೋಡೋದೇ ಒಂಥರ ಮಜಾ ಕೊಡ್ತಾ ಇತ್ತು. ಆ ಟೈಮಲ್ಲಿ ಚೈತ್ರದ ಚಂದ್ರಮ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿತ್ತು. ಈ ಹಾಡುಗಳನ್ನು ಕೇಳೋಕೆ ಎಷ್ಟು ಇಷ್ಟಪಡ್ತಾ ಇದ್ವೋ ಅದಕ್ಕಿಂತ ಜಾಸ್ತಿ ನೋಡೋಕೆ ಇಷ್ಟಪಡ್ತಿದ್ವಿ. ಅಷ್ಟು ಟ್ರೆಂಡ್ ಆಗಿತ್ತು ಇದರ ಗ್ರಾಫಿಕ್ ಆಗ. ಆ ಟೈಮಲ್ಲಿ ಅಮೂಲ್ಯ ಸಂಚಲನ ಸೃಷ್ಟಿ ಮಾಡಿದಂಥ ನಾಯಕಿ. ಆಗ ನಾವು ಹೀರೋಗಿಂತಲೂ ಹೀರೋಯಿನ್ನೇ ಐಡೆಂಟಿಫೈ ಮಾಡ್ತಾ ಇದ್ವು. ನೂರಾರು ಜನ್ಮದ ಗೆಳತಿ ಮಂದಾರವೇ ಅರಳುತ್ತಿದೆ ಈ ಹಾಡುಗಳು ಚೈತ್ರದ ಚಂದ್ರಮ ಆಲ್ಬಮ್ನಲ್ಲಿ ಹೆವಿ ಪಾಪ್ಯುಲರ್ ಆಗಿದ್ದ ಹಾಡುಗಳು. ದರ್ಶನ್ ಮತ್ತು ವಿ ಹರಿಕೃಷ್ಣ ಕಾಂಬಿನೇಷನ್ನಲ್ಲಿ ಹಲವು ಹಿಟ್ ಸಾಂಗ್ಗಳು ಬಂದಿದೆ. ಡ್ಯಾನ್ಸ್ ನಂಬರ್ ಇರಬಹುದು, ಮೆಲೋಡಿ ಸಾಂಗ್ ಇರಬಹುದು, ದರ್ಶನ್ ಅವರ ಅಭಿಮಾನಿಗಳಿಗೆಂದೇ ಮಾಡಿದಂಥ ಸಾಂಗ್ಗಳಿರಬಹುದು, ಎಲ್ಲ ಆ ಟೈಮಲ್ಲಿ ಟ್ರೆಂಡ್ ಆಗಿತ್ತು. ಆರ್ಕೆಸ್ಟ್ರಾಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಇವರ ಹಾಡುಗಳು ಕೇಳಿಕೊಂಡು ಮಜಾ ಮಾಡಿದ್ದುಂಟು. ಗಜ ಸಿನಿಮಾದ ಹಾಡುಗಳು ಇರಬಹುದು, ಸ್ನೇಹನ ಪ್ರೀತಿನ ಇರಬಹುದು, ಭೂಪತಿ ಇರಬಹುದು. ಹೀಗೆ ಭೂಪತಿ ಸಿನಿಮಾದಲ್ಲಿ ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಅದು ಈಗಲೂ ಎಷ್ಟು ನಮ್ಮ ಹುಡುಗಿಯರ ಫೇವ್ರೇಟ್. ಹಾಗೆ ರುಕ್ಕು ರುಕ್ಕು ಅನ್ನೋ ಡ್ಯಾನ್ಸ್ ನಂಬರ್ ಗಣೇಶನ ಫಂಕ್ಷನ್ಗಳಲ್ಲಿ ಡ್ಯಾನ್ಸ್ ಮಾಡಲು ಈಗಲೂ ಸರಿಯಾದ ಆಯ್ಕೆ ಎನ್ನಬಹುದು. ಸ್ನೇಹನ ಪ್ರೀತಿನ ಆಲ್ಬಮ್ ಕೂಡ ನಮ್ಮ ಚೈಲ್ಡ್ಹುಡ್ನಲ್ಲಿ ನಾವು ಇಷ್ಟಪಟ್ಟು ಕೇಳಿದ ಹಾಡುಗಳಿವೆ. ಇದರಲ್ಲಿ ಯಾರೋ ಈ ಭೂಮಿಗೆ ಪ್ರೀತಿಯ ತಂದರು ಅನ್ನೋ ಫೀಲಿಂಗ್ ಸಾಂಗ್ ಈಗ ಕೇಳಿದ್ರೂ ಹೃದಯ ಭಾರವಾಗುತ್ತೆ. ಗಜ ಸಿನಿಮಾದ ಬಂಗಾರಿ ಯಾರೇ ನೀ ಬುಲ್ಬುಲ್ ನಮ್ಮ ಚೀನಾ ಮಾಡೆಲ್ ಮೊಬೈಲ್ಗಳಲ್ಲಿ ಅತಿ ಹೆಚ್ಚು ಪ್ಲೇ ಆಗ್ತಾ ಇದ್ದ ಸಾಂಗ್. ನಾವು ಗೋಲಿ ಆಡಬೇಕಾದ್ರೆ, ಗಿಲ್ಲಿ ದಂಡ ಆಡಬೇಕಾದ್ರೆ ಈ ಸಾಂಗ್ಗಳನ್ನು ಹಾಕ್ಕೊಂಡು ಫೋನನ್ನು ಜೇಬಲ್ಲಿ ಇಟ್ಕೊಂಡು ಕೇಳ್ತಾ ಆಡ್ತಾ ಇದ್ವಿ. ಆ ನೆನಪುಗಳು ಒಂಥರ ಮಜಾ ಬಿಡಿ. ವಿ ಹರಿಕೃಷ್ಣ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಬಿನೇಷನ್ನಲ್ಲಿ ಬಂದ ಹಾಡುಗಳು ಚೈಲ್ಡ್ಹುಡ್ನಲ್ಲಿ ನಮ್ಮ ಫೇವ್ರೇಟ್ ಆಗಿತ್ತು. ಈಗ ಬರ್ತಾ ಇರುವಂತಹ ಹಾಡುಗಳು ನಮಗೆ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಈಗ ನಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದರೂ ಕೂಡ ಬೇಸಿಕ್ ಸೆಟ್ನಲ್ಲಿ ಸಿಗ್ತಿದ್ದಂತಹ ಖುಷಿ ಸಿಗ್ತಾ ಇಲ್ಲ ಅಂತ ಅನ್ಬಹುದು. ಗೆಳೆಯರೇ, ನಾವು ಎಷ್ಟು ದುಡ್ಡು ಮಾಡಿದ್ರೂ, ಕಾರ್ ತಗೊಂಡ್ರು, ಬೈಕ್ ತಗೊಂಡ್ರು, ಒಳ್ಳೆ ಮನೆ ಕಟ್ಟಿದ್ರೂ ಕೂಡ ನಮ್ಮ ಬಾಲ್ಯದ ದಿನಗಳಿಗೆ ಮತ್ತೆ ನಾವು ಮರಳಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೆಲವೊಂದನ್ನು ನೆನಪು ಮಾಡಿಕೊಳ್ಳಬಹುದು ಅಷ್ಟೇ. ನನ್ನ ಬಾಲ್ಯದ ದಿನಗಳ ಅನುಭವದ ಆಧಾರದ ಮೇಲೆ ಈ ಕಂಟೆಂಟ್ನ ಬರೆದೆ. ನನ್ನ ಅನುಭವಕ್ಕೆ ನಿಮ್ಮ ಅನುಭವ ಹೊಂದಿಕೆ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಿಮ್ಮ ಬಾಲ್ಯದಲ್ಲಿ ಯಾವ ಹಾಡುಗಳನ್ನು ಅತಿ ಹೆಚ್ಚು ಕೇಳಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪಾರ್ಟ್ 1 ಆಗಿರುತ್ತೆ ಅಷ್ಟೇ. ಇದರ ಮುಂದುವರೆದ ಭಾಗ ಕೂಡ ಬರುತ್ತೆ. ಅಲ್ಲಿಯವರೆಗೆ ಬಾಯ್.